ಮಾತಾಡ್ತೀನಿ. ಇರಪ್ಪ ಒಂದು ನಿಮಿಷ. ರೇವಣ್ಣ ಆಯ್ತು. ಆರ್ ಅಶೋಕ್, ನಾನು ಅದೆಲ್ಲ ಬೇಡ ಬಿಡಿ ಸರ್, ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಚೇರ್ಮನ್ ಅಲ್ಲಿ ನೀವು ನಿಮ್ಮ ಇದರಿಂದ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ ಗೌರವಂತ ಸರ್. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಹಾಗೂ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಸಿದ್ದರಾಮಯ್ಯನವರು ಹೇಳೋದು ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 15, 17, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7. ನಾಲೆಡ್ಜ್ಫುಲ್ಲಿ ವೆಲ್ 50ಕ್ಕಿಂತ ರಿಸರ್ವೇಶನ್ ಹೆಚ್ಚಾಗಬಾರದು ಎಂದು ಇದೆ ಮುಖ್ಯಮಂತ್ರಿಗಳು. 50ಕ್ಕಿಂತ ಹೆಚ್ಚು ರಿಸರ್ವೇಶನ್ ಆಗಬಾರದು ಎಂದು ಇದೆ. 1992ರಲ್ಲಿ ಇಂದ್ರ ಸಹಾನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50% ಜಾಸ್ತಿ ಮಾಡಬೇಕಾದರೆ, ಪ್ರೊಟೆಕ್ಷನ್ ಸಿಗಬೇಕಾದರೆ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಆಗಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು 9th ಶೆಡ್ಯೂಲ್ಗೆ ಸೇರಬೇಕು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಯಿತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಹೇಳಿದ್ದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದು ಹೋಗೋದು ಬೇಡ, ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ಲಿ 50%ಗಿಂತ ಮೇಲೆ ಆಗಬಾರ್ದು ಅಂತೇಳಿ ಇಂದಿರಾ ಸಹಾನಿ ಕೇಸಲ್ಲಾಗಿದೆ. ಇತ್ತೀಚೆಗೆ ನೀವು ಮಾಡುತ್ತಿದ್ದೀರಿ ಎಂದರೆ ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಎಂದು ನೀವು ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗು ತುಪ್ಪದ್ರೆ ಹಚ್ಚಿದ್ರೆ ವಾಸನೆ ಬರ್ತೈತೆ ಅಂತ ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗಿಗೆ ತುಪ್ಪ ಹಚ್ಚುವುದಿಲ್ಲ, ಹಣೆಗೆ ಹಚ್ಚಿ ಬಿಡುತ್ತೀರಾ. ಏಕೆಂದರೆ ವಾಸನೆಯೂ ಗೊತ್ತಾಗಬಾರದು. ಸಿದ್ದರಾಮಯ್ಯ ಅಷ್ಟೇ, ವಾಸನೆಯೂ ಗೊತ್ತಾಗಬಾರದು. ಚೇರ್ಮನ್ ಇದು ಹೊಸದು ಆಯಿತು. ಆರ್ ಅಶೋಕ್ ಮತ್ತೆ ನಾನು. ಮಾನ್ಯ ಅಧ್ಯಕ್ಷರೇ, ಇವರು ರಿಸರ್ವೇಶನ್ ಬಗ್ಗೆ ಹಣೆಗೆ ಅಲ್ಲ ನೆತ್ತಿಗೆ ಹಚ್ಚಿಬಿಟ್ಟಿದ್ದಾರೆ. SC ST ರಿಸರ್ವೇಶನ್ ಸಂಬಂಧ ನೀವು ತುಪ್ಪವನ್ನು ನೆತ್ತಿಗೆ ಹಚ್ಚಿಬಿಟ್ಟಿದ್ದೀರಿ. ನಾನು ಹೇಳೋದು ಸನ್ಮಾನ್ಯ, ನಾನು ಕೇಳೋದು ನಮ್ಮ ಬೆಲ್ಲದವರು, ಅವರು ನಾನು ಇದ್ದೆ ಅಲ್ಲಿ, ಅದಕ್ಕೋಸ್ಕರ ನಾನು ಆಚೆ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ರೆಕಾರ್ಡ್ ಹುಡ್ಕೋಣ ಅಂತೇಳಿ ರೆಕಾರ್ಡ್ ನಿಮ್ಗೆ ಕಳಿಸ್ಕೊಟ್ಟಿದ್ವಿ. ಇವರೇ ಹೇಳಿದ್ದಾರೆ ಮಾಡೋಕ್ಕಾಗಲ್ಲ. ಈಗ 55%, 56, 56. ಈಗ ಯಾರು ಮೂಗೋಗ್ ತುಪ್ಪ? ನಾವು ಇದೇ ಪ್ರಶ್ನೆನ ಕೇಳ್ಬೋದಲ್ಲ. ನಾನು ದಾಖಲೆ ಕೊಟ್ಟಿದ್ದೀನಿ ಅದಕ್ಕೆ. ಈಗ ನಾವು ನೆತ್ತಿಗಲ್ಲ, ಇವ್ರು ಹಣೆಗೆ ಹಚ್ಚಕ್ಕೆ ಹೋದ್ರೆ ಅಂತ ನಾನು ಹೇಳಿದ್ರೆ ಸರಿ ಇರ್ತತ? ಅದರಿಂದ ನಾವು ಅವತ್ತು ಏನು ಬಿಲ್ಲನ್ನ ತಂದ್ರಿ, ಅದಕ್ಕಿಂತ ಹೆಚ್ಚು ಇವರೇನು ವಿಪರೀತ ಏನಿಲ್ಲ. ಬೊಮ್ಮಾಯಿಯವರು ಅವತ್ತು ನಾನು ಕೇಳಿದ್ದೀನಿ, ಭಾಷಣ ಕೇಳಪ್ಪ, ಅದು ಅವರು ಮೊಬೈಲ್ ವಿಡಿಯೋನು ಇದೆ ನನ್ನ ಹತ್ರ. ಸಿದ್ದರಾಮಣ್ಣ ಅವ್ರು ಭಾಷಣ ಮಾಡಿದ ವಿಡಿಯೋನು ತಂದಿದ್ದೀನಿ. ಆದ್ರಿಂದ ಈಗ ನಮ್ಮ ಉಪನಾಯಕರಿಗೆ ಹೇಳೋದು ಒಳ್ಳೇದಲ್ಲ. ನಾವು ಈ ರಿಸರ್ವೇಶನ್ ಏನಿದೆ, ಯಾರಿಗೆ ಒಳ ಮೀಸಲಾತಿ ಸಿಗಬೇಕಾಗಿದೆ ಅವ್ರಿಗೆ ಸಿಗಬೇಕು. ಆದರೆ ಉಳಿದ ಜನಾಂಗ ಯಾವ್ದಾವ್ದಿದೆ, ಈಗಾಗಲೇ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ, ಸಣ್ಣ ಪುಟ್ಟ ಜನಾಂಗಗಳು, ಅವ್ರ ಬಗ್ಗೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು. ಆ ದೃಷ್ಟಿಯಿಂದ ಮಹದೇವಪ್ಪನವರು ಈ ಬಿಲ್ಲನ್ನ ಏನು ತಂದಿದ್ದಾರೆ, ಇದರಲ್ಲಿ ಏನನ್ನ ಸರಿ ಮಾಡ್ಬೋದು ಅದನ್ನ ಸರಿ ಮಾಡಿ. ಯಾಕಂದ್ರೆ ಇದೊಂದು ಚರಿತ್ರೆ ಆಗೋತತೆ. ಮತ್ತೆ ರಿಸರ್ವೇಶನ್ ಅದು ಬೆಂಕಿ ಅಂಟ್ಕೊಳುತ್ತೆ. ಬಹಳ ದೊಡ್ಡ ವಿಚಾರ, ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ದೊಡ್ಡ ಹೋರಾಟಗಳಾಗಿರೋದನ್ನ ನಾವು ನೋಡಿದ್ರಿ. ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ದೊಡ್ಡ ದೊಡ್ಡ ಹೋರಾಟಗಳಾಗಿದೆ, ಸಾವು ನೋವುಗಳಾಗಿದೆ. ಅದಾಗದು ಬೇಡ. ಪ್ರತಿಯೊಂದು ಹೆಜ್ಜೆನೂ ಕೂಡ ಇರಬೇಕು. ಅದರಿಂದ ಈ ರಿಸರ್ವೇಶನ್ ಇದನ್ನ ನೀವು ಕೂಲಂಕುಷವಾಗಿ ಯಾವ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ. ಇಲ್ಲ ಸರ್, ನಾ ಮಾತಾಡೋದು ಇಲ್ಲ ದಯಮಾಡಿ ನನ್ನ ಪ್ರಶ್ನೆಗೆ ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ನಾ ಮಾತಾಡ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. 10% ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀನು ಸುಳ್ಳು ಹೇಳ್ತಾ ಇದೀಯಾ? ಬಗ್ಗೆ ಇಟ್ಟಾಕ ದ್ವೇಷ ಇದೆ. ಬೆಲ್ಲದ ನೀವು ಸುಳ್ಳು ಹೇಳ್ತಾ ಇದೀಯಾ ಅಂತ ನನಗೆ ಹೇಳಿದ್ರು. ನನಗೆ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು, ಅವ್ರ ತತ್ವ, ಅವ್ರ ಸಿದ್ಧಾಂತ, ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ. ಆದರೆ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಇದೆ.
ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವ, ಆದ್ರೆ ಅವ್ರಿಗೇನು ಅದ್ರ ಬಗ್ಗೆ ಬದ್ಧತೆ ಐತಲ್ಲ, ನಾನು ಎಷ್ಟೋ ಸತ್ಯ ಮೆಚ್ಕೊಂತೇನೆ. ಹೌದಪ್ಪ, ಅವ್ರಿಗೆ ನಮಗೆ ಬೇಡಾಗಿರ್ತೈತಿ, ಒಂದು ಅಲ್ಪಸಂಖ್ಯಾತರು ಅವ್ರೇನು ಓಲೈಸ್ತಾರೋ ನಮಗೆ ಸೇರೋದಿಲ್ಲ, ಮೈ ಎಲ್ಲ ಉರಿತೈತಿ. ಆದ್ರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ, ನನಗನ್ನಿಸ್ತೈತಿ ಹೌದಪ್ಪ, ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗಿರ್ಬೇಕಂತ ಹೇಳಿ ಅವ್ರ ಬಗ್ಗೆ ನನಗೆ ಅವ್ರ ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದೆಲ್ಲ ವಿಷಯ ಐತಲ್ಲ, ಅದ್ರ ಬಗ್ಗೆ ಮನಸ್ಸಿರ್ಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ. ಹಾಗಾಗಿ ಅವ್ರಿಗೆ ತೇಜೋವಧೆ ಮಾಡುವಂತ ಕೆಲಸ ನಾನು ಯಾವಾಗೂ ಮಾಡಾಕ ಹಿಂದೆ ಹೋಗಿಲ್ಲ, ಮುಂದೂ ಮಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಐತಿ. ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು 12ನೇ ತಾರೀಕು 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂತ ಅಧಿವೇಶನದ ಚರ್ಚೆ ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನ್ ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತಗೊಂಬಂದೇನೆ, ವಿಡಿಯೋ ಕ್ಲಿಪ್ ತಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನಂತೆ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ, ಈ ಮಾತನ್ನು ವಾಪಸ್ ತಕ್ಕೋರಿ. ಇದು ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ, ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನ ಹೇಳಿದ್ದಾರೆ. ನಾವೊಂದು ಅಬ್ಜೆಕ್ಷನ್ ಮಾಡಿದ್ದೆ, ಮುಖ್ಯಮಂತ್ರಿಗಳು 10% ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರ ಕೊಟ್ಟಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್, ಬರೀ ಆಗ್ಲಲ್ಲ ಎದ್ದೇಳ್ತಾನೆ. ನಾನು ಅಸೆಂಬ್ಲಿನಲ್ಲಿ ಮಾತಾಡಿರ್ತಕ್ಕಂಥದ್ದು, ಈಗ ಇದನ್ನ ಓದಿ ಹೇಳಿದ್ರು ಇವರು ಮೊನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ 1992ನಲ್ಲಿ 9 ಜನಗಳ ಜಡ್ಜು, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು, ಅವರು ಒಂದು ಸ್ಟೇಟ್ಮೆಂಟ್ ಒಂದು ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಪ್ರಕಾರ 50%ಗಿಂತ ಜಾಸ್ತಿ ಮಾಡಬಾರ್ದು ಮೀಸಲಾತಿ ಅಂತ ಹೇಳಿದ್ದಾರೆ. SC/ST ಬಗ್ಗೆ ಮಾತಾಡಿಲ್ಲ ನಾನು, 50% ಮಾತಾಡಿದ್ದಾರೆ. ಅದಕ್ಕೆ ತಿದ್ದುಪಡಿ ತಗೊಬರಿ ನೋಡಿ, ನಾನು ಓದ್ಬಿಡ್ತೀನಿ ಮಾನ್ಯ ಅಧ್ಯಕ್ಷ. ಇಲ್ಲಿ ಹೇಳಿರ್ತಕ್ಕಂಥದ್ದು ಇದರಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅಂತ ಹೇಳ್ತೀನಿ ಕೇಳ್ರಿ. ನಾನು ಬೇಡ, ಈಗಾಗಲೇ ರೆಕಾರ್ಡ್ ಹೋಗಿಬಿಟ್ಟಿದೆ. ನೀನ್ ಹೇಳಿ ಓದಿರೋದು ನೀನು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಜಗಳ ಆಗಿದ್ದಿಲ್ಲಿ? ಹೌದೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈಗಾಗಲೇ ರೆಕಾರ್ಡಿಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು, ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. ನೋಯಿಂಗ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು. ಯಾರು ಹೇಳಿರೋದು ಇದನ್ನ? ನಾನೇ ಹೇಳಿರೋದು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ
ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿಯೇ ಹೇಳಿದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದಕ್ಕೆ ಹೋಗಬೇಡಿ. ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ, ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಅಂತ ಎಂದು ಹಣೆಗೆ ತುಪ್ಪ ಹಚ್ಚಿದ್ದೀರಿ. ನೀವು ಹೇಳಿರೋದು, ನಾನು ಹೇಳಿರೋದು ನಿಮಗೆ. ಹೌದವ್ರು ಹೇಳ್ತಾರೆ ಅಂತ ಹೌದಪ್ಪ, ಹೇಳಿದ್ರು. ನಾನೇ ಹೇಳಿರೋದು ನಿಮ್ಗೆ. 50% ಸುಪ್ರೀಂ ಕೋರ್ಟ್ ಡಿಸಿಷನ್ ಇರೋದು ಹಂಗೆ ಹೇಳ್ತಾ ಇರೋದು. ನೀವು 50% ಗಿಂತ ಜಾಸ್ತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. 57% ಮಾಡಿದ್ದೀರಲ್ಲ. ಕೇಳ್ರಿ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಾವು ಏನ್ ಮಾಡೋದು? ಅಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ. ಮತ್ತೆ ಅವತ್ತು ಅದನ್ನೇ ಚರ್ಚೆ ಹೇಳಿದ್ದು ಆಯ್ತು, ಅವತ್ತು ಚರ್ಚೆ ಆಯ್ತು. ನಾವ್ ಹೇಳಿದ್ರಿ ಎಕನಾಮಿಕಲಿ ಬ್ಯಾಕ್ ಅಂತ ಮೋದಿ ಅವರು 10% ಜಾಸ್ತಿ ಮಾಡಲ್ವೇನ್ರಿ ಸಂವಿಧಾನ ಇಟ್ಬಿಟ್ಟು? ಅದಿದೆ ತಂದಿಲ್ಲ ನಾನು, ಅದೆಲ್ಲ ಚರ್ಚೆ ಆದರೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಮಾಡ್ಲಿ, ಇನ್ನೂ ಅದು ಕೊಡೋಣ. ಇದನ್ನೆಲ್ಲ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ 50% ಗಿಂತ ಜಾಸ್ತಿ ಮಾಡಬಾರದು. ಈಗ ಏನಾಗ್ತದೆ, 50ರಿಂದ 56% ಆಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ ನಾನು ಅಷ್ಟೇ, ಈ ತರ ಇದೆ ಡಿಸಿಷನ್, ಈ ತರ ಇದೆ. ಅಧ್ಯಕ್ಷರೇ, ನಾನು ಸುಪ್ರೀಂ ಕೋರ್ಟ್ ಹೇಳಿದ್ದೀನಿ, 10% ಇನ್ನೊಂದ್ಸಾರಿ ಹೇಳಿದ್ದೀನಿ ನೋಡಿ. 10% ನಾನು ಸುಪ್ರೀಂ ಹೇಳಪ್ಪ, ನಿನ್ ಗೊತ್ತಾಗೋದಿಲ್ಲ. ಸೊ 50% ಮುಖ್ಯಮಂತ್ರಿಗಳೇ 10% ಏನು ಆರ್ಥಿಕವಾಗಿ ಕೂತ್ಕೊಳ್ಳಿ, ನಾನು ಕೂತ್ಕೊಳ್ಳಿ ಅವ್ರೆ. ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೂತ್ಕೊಳ್ಳಿ. ನಾ ಹೇಳೋದು ಹೇಳಾವಣೆ. ಮುಗಿಸಿಲ್ಲ ಮಾನ್ಯ ಅಧ್ಯಕ್ಷರು, ನಾನು ಈಲ್ಡಾಗೂ ಇಲ್ಲ, ಮುಗಿಸೂ ಇಲ್ಲ. ಅದಕ್ಕೋಸ್ಕರ 2019 ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ, ಪ್ರಿಯಾಂಕ್ ನಿಮಗೆ ಜ್ಞಾಪಕವಿದೆಯೇ, ಜೂನ್ 2019 ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆಯಾಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ ಎಸ್ಸಿಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, ಎಸ್ಟಿಗಳಿಗೆ 3ರಿಂದ 7% ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ ಎಸ್ಟಿಗಳಿಗೆ 4%, ಎಸ್ಸಿಗಳಿಗೆ 2%, ಎಸ್ಟಿಗಳಿಗೆ 4%, ಎಸ್ಸಿಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಾಹನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಾಹನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸಿಡ್ 50% ಏನಿದೆ, 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇಬೇಕು, ಅದು ಆಗಲೇಬೇಕು. ಎಸ್ಸಿಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 17% ಆಗಲೇಬೇಕು. ಎಸ್ಟಿಗಳಿಗೆ 3ರಿಂದ 7% ಆಗಲೇಬೇಕು. ಅದನ್ನು ವರದಿ ಕೊಟ್ಟ ತಕ್ಷಣ ಮಾಡಲಿಲ್ಲ, 2 ವರ್ಷ 3 ತಿಂಗಳಾದ ಮೇಲೆ ಮಾಡಿದ್ದು. ಅದು ಏನು ಅಸೆಂಬ್ಲಿ ಪ್ರಾರಂಭವಾಗದಲ್ಲೆಲ್ಲ ನಿಮ್ಮ MLAಗಳು ಪ್ರತಿಭಟನೆ ಮಾಡುವುದು, ಬಾವಿಗಿಳಿದು ಒತ್ತಾಯಿಸುವುದು, ಇವೆಲ್ಲ ಮಾಡುತ್ತಿದ್ದರು. ಇದು ಒಂದು. ಎರಡನೇದಾಗಿ ಪರಿಶಿಷ್ಟ ವರ್ಗದ ಬೇಡ ಸಮುದಾಯ, ವಾಲ್ಮೀಕಿ ಸಮುದಾಯ, ಸ್ವಾಮೀಜಿಯವರು 257 ದಿನಗಳಿಂದ ಧರಣಿ ಮಾಡಿದ್ದರು. ವರದಿ ಕೊಟ್ಟ ಮೇಲೆ 2 ವರ್ಷ 3 ತಿಂಗಳು ಏಕೆ ವಿಳಂಬ ಮಾಡಿದಿರಿ? ನಾನೇ ಮಾತಾಡಿರೋದು ಇಲ್ಲ ಅಸೆಂಬ್ಲಿನಲ್ಲಿ, ಮಾಡಲೇಬೇಕು ಅಂತ ಹೇಳಿರೋದು. ಇವರು ನಾನು ತಪ್ಪು ಹೇಳಿದೆ ಅಂತಂದ್ರೆ, ಅಧ್ಯಕ್ಷರ ಮಾನ್ಯ ಮುಖ್ಯಮಂತ್ರಿಗಳು ಇಂದಿರಾ ಸಾಹನಿ ಸುಪ್ರೀಂ ಕೋರ್ಟ್ ತೀರ್ಪು ಹೆಂಗ್ ಹೇಳ್ತಾರೆ, ಆರ್ಥಿಕವಾಗಿ ಹಿಂದುಳಿದಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೊಟ್ರೆ ಇಲ್ಲಿ ನಾ ಪ್ಲೇ ಮಾಡ್ತೇನೆ. ಒಳ ಮೀಸಲಾತಿ ಹೆಸರಲ್ಲಿ ಬಕ್ರಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂತ ಪ್ಲೇ ಮಾಡ್ತೇನೆ. ಒಂದು ಸಿಂಪಲ್ ಪ್ರಶ್ನೆ ಇರೋದು, ಇವರು ಒಳ ಮೀಸಲಾತಿ ಕಾಯ್ದೆ ಅಥವಾ ಕಾನೂನು ತರಬೇಕಾದಾಗ ಸುಪ್ರೀಂ ಕೋರ್ಟ್ ಇಂದ ಏನಾದ್ರೂ ಆದೇಶ ಇತ್ತ? ನಮಗೆ ಇಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂತ ಇರಲಿಲ್ಲ, ಇಟ್ ವಾಸ್ ಸ್ಟಿಲ್ ಅ ಸೆಂಟ್ರಲ್ ಸಬ್ಜೆಕ್ಟ್. ನಾವು ತಂದಿರೋದು ಯಾವಾಗ ನಮಗೆ ಸುಪ್ರೀಂ ಕೋರ್ಟ್ ಅವರು ನಮ್ಗೆ ಆದೇಶ ಕೊಟ್ಟಾಗ, ಎಸ್ ಯು ಕ್ಯಾನ್, ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ಸ್ ಕ್ಯಾನ್ ಡಿಸೈಡ್ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಾವು ಇವಾಗ ತರ್ತಾ ಇರೋದು. ಅವಾಗ ನೀವು ಯಾವ ಕಾಯ್ದೆ ಅಂಡರ್ ತಂದ್ರಿ? ಅದು ಮೂಗಿಗೆ ತುಪ್ಪ ಆಗ್ತಂತ ಅಲ್ವಾ?
ಇಂಟರ್ನಲ್ ರಿಸರ್ವೇಶನ್ ಕಾಯ್ದೆನೇ ತಂದಿರಾ ಅಂತ ಹೇಳ್ತಾ ಇದ್ದೀರಾ. ಇಂಟರ್ನಲ್ ರಿಸರ್ವೇಶನ್ ಕೇಂದ್ರ ಸಬ್ಜೆಕ್ಟ್ ಇತ್ತ? ಯಾವ ಹೇಳಿ ಮಾನ್ಯ ಅದು ಮೂಗಿಗೆ ತುಪ್ಪ ಹಚ್ಚದೆ ಅಲ್ವಾ? ಒಂದೇ ನಿಮಿಷ ಇಲ್ಲ ಕರೆಕ್ಟ್ ಅಲ್ಲ ಹೇಳ್ಬಿಡಿ ಸರ್. ಈಗ ದಾರಿ ಅಶೋಕಣ್ಣ ಸರ್ ಇದು ಸೆಟ್ಲ್ ಆಗಿ ಮ್ಯಾಟ್ರು. ಯಾಕಂದ್ರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾವು ಇದು ಅಧ್ಯಯನ ಮಾಡಿದೀವಿ. ವಿರೋಧ ಮಾಡಿಲ್ಲ, ತಿದ್ದುಪಡಿಗಳನ್ನು ಸನ್ಮಾನ್ಯ ಅಧ್ಯಕ್ಷ ಸುಪ್ರೀಂ ಕೋರ್ಟ್ ಅವರು ಇದು ಡಿಸೈಡ್ ಮೈ ಪಂಚ್ಕೊಂತ ಇದ್ದಾರೆ. ಮೈ ಪಂಚ್ಕೊಳ್ಳೋದು ಬೇಡ. ನಾವು ಜಸ್ಟ್ ನಮ್ಮ ಉಪನಾಯಕರ ಪ್ರಶ್ನೆ ಬಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಲ್ಬೇಕು, ನಮ್ಮ ಕರ್ತವ್ಯ. ಅದರಿಂದ ನಾನು ನಿಂತಿದ್ದೀನಿ, ದಾಖಲೆ ತಂದು ತೋರಿಸಿದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಅದನ್ನು ಹೇಳಿದ್ರು, ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದು ನಾವೇ ಅಂತಂದ್ರು. ಇವಾಗೂ ಹೇಳ್ತಾ ಇದ್ದಾರೆ, ಅದು ಅವಾಗೂ ಹೇಳಿದ್ರು ಅವರು. ಹಿಂದೆ ಆದಾಗೂ ಕೂಡ ನಾನೇ ನಾಗಮೋಹನ್ ದಾಸ್ನ ನೇಮಕ ಮಾಡಿದ್ದು ಅಂತ ಅವಾಗ ಹೇಳಿಲ್ಲ. ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಅವರೇ, ಈಗ ಈ ನಾನೇ ಸಚಿವನಿದ್ದೆ ಸಮಾಜ ಕಲ್ಯಾಣ ಹೇಳಿದ್ರು. ಈಗ ಈ ಬಿಲ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ? ಅಧ್ಯಕ್ಷರೇ ಸಲಹೆ ಕೊಡಿ. ಈಗ ಅಧ್ಯಕ್ಷರೇ ಒಂದೇ ನಿಮಿಷ. ಅವರು ಪ್ರಿಯಾಂಕಾ ಇದ್ರೆ ಮಾತ್ರ ಸೈಲೆಂಟ್ ಆಗಿರ್ತೀರ, ನಾವು ಮಾತ್ರ ವೈಲೆಂಟ್ ಆಗೋತೀರ. ಯಾಕೆ ಅಂತ ಇಲ್ಲ, ಯಾರಿಲ್ಲ, ಅವ್ರು ಕೂಡ ಹೇಳ್ತಾರೆ. ಅವ್ರು ಮಾತಾಡಿದಾಗ ಸಂಬಂಧನೇ ಇಲ್ಲ. ಇದು ಅಲ್ಲಲ್ಲ, ಅವ್ರು ಹೇಳಿ ಚರ್ಚೆ ಮಾಡ್ಬೇಕಾಗಿರೋದು ನಾವು. ಇಲ್ಲ, ಸೇರಿದವನು ಆವಾಗ ನಮ್ಗೆ ಅವಕಾಶ ಸೇರಿದವನು ಉತ್ತರ ಕೊಡ್ಬೇಕಾಗಿರೋದು ಮಂತ್ರಿ ಯಾರು? ಹೈಕೋರ್ಟ್ ಜಡ್ಜ್ಮೆಂಟ್ ಸಂವಿಧಾನ ತಿರ್ಚಬಹುದು ಅಂದ್ರೆ ಬಿಲ್ ತಂದಿರೋರು ಯಾರು? ಮಾದೇವಪ್ಪನವರು. ಅವರು ಉತ್ತರ ಕೊಡ್ಬೇಕು. ಅವ್ರಿಗಿಂತ ಸುಪ್ರೀಂ ಯಾರು? ಒಂದೇ ನಿಮಿಷ. ಯಾಕೆ ಅದೇ ನೋಡಿ ಅವ್ರು ಮಾತಾಡೋದು ಸುಮ್ಮನೆ ಇರ್ತಾರೆ, ನಾನು ಮಾತ್ರ ವೈಲೆಂಟ್. ಆಗಿಲ್ಲ ಅವ್ರಾಗೇನಿಲ್ಲ ಅಂತ ಹೇಳಿದ್ರೆ, ಅವತ್ತು ತಾವು ಬಿಲ್ ತಂದ ಸಂದರ್ಭದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇರಲಿಲ್ಲ, ಸುಪ್ರೀಂ ಆದೇಶ ಇರಲಿಲ್ಲ. ಆವಾಗ ಯಾವ ಆಧಾರ ತಾವು ಮಾಡಿದ್ದೀರಿ? ಈಗ ಅದು ನಾವು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇದ್ದ ಕಾರಣ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದವು. ಸರಿ, ಹೇಳಿ ಅದನ್ನ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿದ್ರು, ಮಾದೇವಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ರು. ಅವ್ರ ಅವಶ್ಯಕತೆ ಬಂದಾಗ ಮಾದೇವಪ್ಪನವ್ರು ಹೇಳ್ತಾರೆ, ನಾನು ಸ್ವಲ್ಪ ಕಡಿಮೆ ಓದಿಲ್ಲ, ನೀ ಹೇಳು ಅಂತ ಹೇಳಿದ್ರೆ ಹೇಳಿ, ಬೇಕಾದ್ರೆ ಆಮೇಲೆ ಹೇಳಿ. ನಾನು ಇವಾಗ ಮುಖ್ಯಮಂತ್ರಿ ಹೇಳಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ಇಲ್ಲಿ ನೀವು ಮುಖ್ಯಮಂತ್ರಿಗಳು ದ್ವಿಮುಖ ನೀತಿ ಬೇಡ, ಎರಡು ಫೇಸ್ ಬೇಡ, ಡಬಲ್ ಆಕ್ಟಿಂಗ್ ಬೇಡ. ಅವಾಗ ಒಂದು ಹೇಳೋದು, ಇವಾಗ ಒಂದು ಹೇಳೋದು, ಅದು ಬೇಡ. ಡಬಲ್ ಆಕ್ಟಿಂಗ್ ಬೇಡ. ಒಂದು ಅವಾಗೂ ಅದನ್ನೇ ಹೇಳ್ಬೇಕಾಯ್ತು, ಎರಡು ಮುಖಗಳು ಅಂತೇಳಿ. ಅಲ್ಲ, ಸ್ಪ್ಲಿಟ್ ಅದೇನೋ ಹೇಳ್ತಾರಲ್ಲ, ಒಂದು ಪಿಕ್ಚರ್ ಮುಂದೆ ಸ್ಪ್ಲಿಟ್ ಪರ್ಸನಾಲಿಟಿ, ಹಂಗ ಬೇಡ. ಅವತ್ತು ಅದನ್ನ ಹೇಳಿದ್ರು, ನೀವ್ ಹೆಂಗ್ ಮಾಡ್ತೀರಾ, ಮೂಗುಗ್ ತುಪ್ಪ ಯಾಕೆ ಸವರ್ತೀರಾ ಅವಾಗ ಹೇಳಿದವರು. ಇವಾಗ ಹೇಳ್ತಾ ಇದಾರೆ ರಿಸರ್ವೇಶನ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತೇಳಿ. ಅವಾಗ ನಾವು ಮಾಡಿದಿರಿ, ಜಾಸ್ತಿ ಮಾಡಿದ್ಕೆ ನಮ್ಗೆ ಹೇಳಿದ್ದು ತುಪ್ಪ ಸವರಿದ್ದೀರಾ ಅಂತ. ನೀವಾಗ ಏನ್ ಸವರ್ತಾ ಇದ್ದೀರಾ? ಈಗೇನ್ ಸವರ್ತಾ ಇದ್ದೀರಾ? ನಾನು ಮೊದಲೇ ಹೇಳ್ತೀನಿ, 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದೆ. ಸಲಹೆ ಕೊಟ್ಟಿದ್ದೆ. ನಮಗೆ ಎಸ್ಸಿಗಳಿಗೆ ನ್ಯಾಯ ಕೊಡಿ. ಇಂದಿರಾ ಸಹಾನಿ ಕೇಸ್ನಲ್ಲಿ ಇದು ಊಹಿತ ಆಗಲ್ಲ, ಅದಕ್ಕೋಸ್ಕರ 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿದೆ. ಅಯ್ಯೋಲೆ ಅವರೇ, ಒಬ್ಬನೇ ಇವನ್ನೆಲ್ಲ ಇಲ್ಲ ಸರ್, ಸಭಾಧ್ಯಕ್ಷರೇ ಅವ್ರಿಗೆ ನ್ಯಾಯ ಕೊಡಿ. ಸಭಾಧ್ಯಕ್ಷೆ ನ್ಯಾಯ ಕೊಡಿ. ನಾವೇನು ಮೈ ಸಭಾಧ್ಯಕ್ಷರೇ ಏನಾಯ್ತು?